ಎಲ್ರಿಗೂ ನಮಸ್ಕಾರ. ಶನಿವಾರ ಎಂತಹ ದಿನ ಬರ್ತಾ ಇದೆ ಅಂದ್ರೆ, ನೀವು ಯಾವ ಕಾರಣಕ್ಕೂ ಅದನ್ನ ಮಿಸ್ ಮಾಡೋ ಹಾಗೆ ಇಲ್ಲ. ಈ ಒಂದು ದಿನ ತುಂಬಾ ತುಂಬಾ ವರ್ಷಗಳ ನಂತರ ಅಂದ್ರೆ 13 ವರ್ಷಗಳ ನಂತರ ಬರ್ತಾ ಇದೆ. ಹೌದು, ನಾವು ಮಾತಾಡ್ತಿರೋದು ಇದೇ ಶನಿವಾರ ಬರ್ತಾ ಇರುವಂತಹ ಅಮಾವಾಸ್ಯೆ ಜೊತೆಗೆ ಶನಿ ಜಯಂತಿಯ ದಿನದ ಬಗ್ಗೆ. ಇಂತಹ ಒಂದು ಸಂಗಮದ ದಿನವನ್ನ ತುಂಬಾ ಪವರ್‌ಫುಲ್ ಅಂತ ಹೇಳಲಾಗುತ್ತೆ. ಸೊ ಈ ದಿನದ ಮಹತ್ವವನ್ನ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದರಿಂದ ನಮಗೆಲ್ಲ ತುಂಬಾನೇ ಹೆಲ್ಪ್ ಆಗುವಂತದ್ದು. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಯ್, ದಿಸ್ ಇಸ್ ಡಾಕ್ಟರ್ ಮಂಜುಳಾ ಕಿರಣ್, ಮೋಟಿವೇಶನ್ ಸ್ಪೀಕರ್, ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಟ್ರೈನರ್ ಅಂಡ್ ಆಲ್ಸೋ ಲೈಫ್ ಕೋಚ್. ಮೊಟ್ಟ ಮೊದಲು ಈ ಒಂದು ಪವರ್ಫುಲ್ ಡೇಟ್ ಬಂದಿರೋದು ಇದೇ ಶನಿವಾರ, ಇದೇ ತಿಂಗಳು. ಆ ದಿನ ಶನಿವಾರ ಆಗಿದೆ, ಹಾಗೆ ಅಮಾವಾಸ್ಯೆ ಕೂಡ, ಜೊತೆಗೆ ಶನಿ ಜಯಂತಿಯು ಅವತ್ತೇ ಬಂದಿದೆ. ಈ ಒಂದು ಮಹಾಯೋಗ ತುಂಬಾ ಶಕ್ತಿಶಾಲಿ ಆಗಿರುವಂತದ್ದು. ನಿಮ್ಮ ಲೈಫಲ್ಲಿ ಶನಿಯ ಒಂದು ಪೀರಿಯಡ್ ನಡೀತಾ ಇದ್ರೆ, ಅಂದ್ರೆ ಶನಿಯ ಒಂದು ದಿನಗಳು ನಡೀತಾ ಇದ್ರೆ, ಸಾಡೆ ಸತ್ ಅಂತ ಹೇಳ್ತೀವಲ್ಲ, ಅದೇನಾದ್ರೂ ನಡೀತಾ ಇದ್ರೆ, ಅದು ಶಾರ್ಟ್ ಪೀರಿಯಡ್ ಆಗಿರ್ಲಿ ಅಥವಾ ಲಾಂಗ್ ಪೀರಿಯಡ್ ಆಗಿರ್ಲಿ, ಅದರಿಂದ ನಿಮ್ಮ ಲೈಫಲ್ಲಿ ಇಶ್ಯೂಸು, ಪ್ರಾಬ್ಲಮ್ಸು, ಬ್ಲಾಕೇಜಸ್ಸು, ತುಂಬಾ ತೊಂದರೆಗಳನ್ನ ನೀವು ನೋಡ್ತಾ ಇದ್ರೆ, ಎಷ್ಟೇ ಕೆಲಸಗಳನ್ನ ಮಾಡ್ತಾ ಇದ್ರು ಕೂಡ ಅದರಿಂದ ಯಾವುದೇ ಒಂದು ರಿಸಲ್ಟ್ ಬರ್ತಾ ಇಲ್ಲ ಅಂದ್ರೆ, ಎಷ್ಟೇ ಪ್ರಯತ್ನ ಮಾಡಿದ್ರು ಏನು ಉಪಯೋಗ ಆಗ್ತಾ ಇಲ್ಲ ಅಂದ್ರೆ, ಎಲ್ಲಾ ಕಡೆ ಎಲ್ಲಾ ದಾರಿಗಳು ಬಂದಾಗ್ಬಿಟ್ಟಿದೆ, ಬ್ಲಾಕೇಜಸ್ ಜಾಸ್ತಿ ಆಗ್ಬಿಟ್ಟಿದೆ, ಏನೂ ರಿಸಲ್ಟ್ ಬರ್ತಾ ಇಲ್ಲ, ಪಾಸಿಟಿವ್ ಆಗಿ ಏನು ಪಡ್ಕೊಳಕ್ ಆಗ್ತಾ ಇಲ್ಲ ಅಂತ ನಿಮ್ಗೆ ಏನಾದ್ರೂ ಅನ್ನಿಸ್ತಾ ಇದ್ರೆ, ಹಾಗೇನೆ ಕೆಲಸಗಳೇನೋ ಸ್ಟಾರ್ಟ್ ಆಗ್ತಾ ಇದೆ ಆದ್ರೆ ಅದು ಮುಂದಕ್ಕೆ ಹೋಗ್ತಾ ಇಲ್ಲ ಅಥವಾ ನಿಂತೇ ಹೋಗ್ತಾ ಇದೆ, ಇಲ್ಲ ಅಂದ್ರೆ ಕೊನೆ ತನಕ ಚೆನ್ನಾಗಿ ಎಲ್ಲ ನಡ್ಕೊಂಡ್ಬಂದು ಲಾಸ್ಟ್ ಮೂಮೆಂಟ್ ಅಲ್ಲಿ ಇನ್ನೇನ್ ರಿಸಲ್ಟ್ ಸಿಕ್ತು ಅನ್ನೋದ್ರೊಳಗೆ ಕೈಯಿಂದ ತಪ್ಪಿ ಹೋಗ್ತಾ ಇದೆ, ಈ ರೀತಿಯಾಗಿ ಲೈಫಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತಂದ್ರೆ, ಕೋರ್ಟು ಕಚೇರಿ ಕೇಸು ಅಂತ ನಡೀತಾ ಇದ್ರೆ, ಕೆಲಸ ಮಾಡೋ ಜಾಗದಲ್ಲಿ ಕೆಟ್ಟ ರಾಜಕೀಯ ನಡೀತಾ ಇದ್ದು ಅದರಿಂದ ಪ್ರಾಬ್ಲಮ್ಸ್ ಆಗ್ತಾ ಇದ್ರೆ ನಿಮಗೆ, ಇಲ್ಲ ಮದುವೆ ಆಗಿ ತಾಯಿ ಆಗ್ಬೇಕು ಅಂತ ಆಸೆ ಇದ್ರೂ ಮಕ್ಕಳ ಭಾಗ್ಯ ಸಿಕ್ಕಿಲ್ಲ ಅಂದ್ರೆ, ಇಲ್ಲ ಮದುವೆನೇ ಆಗ್ತಾ ಇಲ್ಲ, ಎಲ್ಲಾ ಸರಿ ಇದ್ದೂ ಕಂಕಣ ಬಲ ಕೂಡಿ ಬರ್ತಾ ಇಲ್ಲ ಅಂದ್ರೆ, ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ, ಕೆಲಸಗಳು ಸಿಗ್ತಾ ಇಲ್ಲ, ಮನೆಯಲ್ಲಿ ಬರೀ ಅಸಮಾಧಾನ, ಜಗಳ, ಮನಸ್ತಾಪ, ಹಾಗೇನೆ ವೈರಿಗಳ ಕಾಟ, ಹೀಗೆ ಪ್ರಾಬ್ಲಮ್ಸ್ ನಡೀತಾ ಇದ್ರೆ, ಹಾಗೇನೆ ಅನಾರೋಗ್ಯಗಳು ಕಾಡ್ತಾ ಇದ್ರೆ, ಈ ದಿನವನ್ನ ನೀವು ಯಾವ ಕಾರಣಕ್ಕೂ ಮಿಸ್ ಮಾಡೋ ಹಾಗೆ ಇಲ್ಲ. ಶನಿ ದೇವನನ್ನ ನಾವು ನಮ್ಮಗಳ ಕರ್ಮದ ದೇವರು ಅಂತ ನಾವು ಕರಿತೀವಿ. ನಾವು ಮಾಡುವ ಕರ್ಮಗಳ ಪ್ರಕಾರ ಅವನು ನಮ್ಗೆ ರಿಸಲ್ಟ್ ಅನ್ನ ಕೊಡ್ತಾನೆ. ತುಂಬಾ ಜನ ಶನಿ ದೇವರು ಅಂದ ತಕ್ಷಣ ಹೆದರ್ತಾರೆ. ಯಾಕೆಂದ್ರೆ ಸಾಡೆ ಸಾತ್ ಬಂತು ಅಂದ್ರೆ ನಮಗೆ ಕಷ್ಟಗಳು ಶುರು ಆಗುತ್ತೆ, ಕೆಟ್ಟ ದನಗಳು ಶುರು ಆಗುತ್ತೆ ಅಂತ ಅನ್ಕೊಳ್ತಾರೆ. ಆದ್ರೆ ಒಂದನ್ನ ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಕರ್ಮಗಳಿಗೆ ಅನುಸಾರ ಅವನು ನಮ್ಗೆ ರಿಸಲ್ಟ್ ಅನ್ನ ಕೊಡ್ತಾ ಹೋಗ್ತಾನೆ. ಶನಿ ಕಾಟ ಅಂತೀವಲ್ಲ, ಆ ಟೈಮಲ್ಲಿ, ಆ ಪೀರಿಯಡ್ ಅಲ್ಲಿ ನಮಗೆ ಹಲವಾರು ಲೆಸನ್ಸ್ ಗಳು ಸಿಗುತ್ತೆ ಕಲಿಯೋದಕ್ಕೆ, ಹಲವಾರು ಪಾಠಗಳನ್ನ ನಾವು ತುಂಬಾ ಕಲಿತೀವಿ. ನಿಮ್ಮ ಒಂದು ಮೆಚುರಿಟಿ ಲೆವೆಲ್ ಏನಾಗುತ್ತೆ, ಅದು ಹೈ ಆಗುತ್ತೆ, ಹಾಗೇನೆ ನಿಮ್ಮ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಅಂತಹ ದಿನಗಳಲ್ಲಿ ನಾವು ಪಾಠಗಳನ್ನ ಕಲಿತೀವಿ, ಹೊಸ ಮನುಷ್ಯರಾಗ್ತೀವಿ ಅನ್ನೋದನ್ನ ತಿಳ್ಕೋಬೇಕು. ನಮಗೆ ಜೀವನದ ಪಾಠಗಳನ್ನು ಹೇಳ್ತಾ ಇರ್ತಾನೆ ಶನಿದೇವರು. ನೀವು ಬೇಕಾದ್ರೆ ಚೆಕ್ ಮಾಡಿ, ಶನಿ ಪೀರಿಯಡ್ ಅಂದ್ರೆ ಸಾಡೆ ಸಾತ್ ಮುಗಿದ್ಮೇಲೆ ನಮ್ಮಲ್ಲಿ ತುಂಬಾ ಪಾಸಿಟಿವ್ ಚೇಂಜಸ್ ಆಗುತ್ತೆ. ಏನೋ ಒಂಥರ ಶಾಂತತೆ, ಸ್ಥಿರತೆ ಫೀಲ್ ಮಾಡ್ತೀವಿ. ನಾವೇ ಅನ್ಕೋತೀವಿ ಏನೋ ದೊಡ್ಡ ಎಕ್ಸ್ಪೀರಿಯನ್ಸ್ ಆಗಿದೆ ಜೀವನದಲ್ಲಿ ಅಂತ. ಹಾಗೇನೆ ಧೈರ್ಯ ಬರುತ್ತೆ ನಮಗೆ, ಎಂತಹ ದೊಡ್ಡ ಒಂದು ಪ್ರಾಬ್ಲಮ್ಸ್ ಇದ್ರೂ ಅದನ್ನ ನಾನು ಎದುರಿಸಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಮಗೆ. ಸೊ ಇದೇ ಶನಿವಾರ ನಾವು ಆ ಶನಿ ದೇವರ ಕೃಪೆಯನ್ನ ಪಡೆಯೋದಕ್ಕೆ ಕೆಲವು ರಿಚುವಲ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದನ್ನ ನೀವು ಮಾಡಿದ್ರೆ ನಿಮಗೆ ಒಂಥರ ಎನರ್ಜಿ ಚೇಂಜ್ ಆಗುತ್ತೆ, ನೆಗೆಟಿವಿಟಿ ಎಲ್ಲ ದೂರ ಹೋಗಿ, ಈವಿಲ್ ಐ ಆಗಿದೆ ಅಂದ್ರೆ ಕೆಟ್ಟ ದೃಷ್ಟಿ ಆಗಿದ್ರೆ, ಕೆಟ್ಟ ದೋಷಗಳು ಇದ್ರೆ, ಜಲಸಿ ಇದ್ರೆ, ಪ್ರಾಬ್ಲಮ್ಸ್ ಆಗ್ತಾ ಇದ್ರೆ, ಯಾರೋ ವೈರಿಗಳು, ಹಿತಶತ್ರುಗಳು ಹಿಂದಿನಿಂದ ನಿಮಗೆ ಕೆಟ್ಟದ್ದನ್ನ ಮಾಡ್ತಾ ಇದ್ರೆ, ಇದನ್ನ ಮಾಡೋದ್ರಿಂದ ಈ ಎಲ್ಲಾ ಒಂದು ಪ್ರಾಬ್ಲಮ್ಸ್ ಇಂದ, ಈ ಎಲ್ಲಾ ಒಂದು ಹರ್ಡಲ್ಸ್ ಇಂದ ನೀವು ಹೊರಗಡೆ ಬರ್ತೀರಾ. ಹಾಗೇನೆ ಆ ಎಲ್ಲ ನೆಗೆಟಿವಿಟಿ ನಿಮಗೆ ಏನು ಅಫೆಕ್ಟ್ ಮಾಡೋದಿಲ್ಲ. ಹಾಗಾದ್ರೆ ಶನಿವಾರ, ಶನಿ ಜಯಂತಿ ಮತ್ತೆ ಅಮಾವಾಸ್ಯೆ ದಿನ ನಾವು ಏನ್ ಮಾಡ್ಬೇಕು ಅಂದ್ರೆ, ನೀವು ಒಂದು ಫ್ರೆಶ್ ಆಗಿರೋ ತೆಂಗಿನಕಾಯಿನ ತಗೋಬೇಕು. ಆ ತೆಂಗಿನಕಾಯಿಯನ್ನ ಕೈಯಲ್ಲಿ ಹಿಡಿದು ನೀವು ಮನೆಯಲ್ಲಿ ಎಲ್ಲಾ ಕಡೆನೂ ಓಡಾಡ್ಕೊಂಡ್ ಬನ್ನಿ. ಓಡಾಡುವಾಗ ಹೇಳ್ಕೊಳ್ಳಿ, ನಮ್ಮ ಮನೆ, ನನ್ನ ಫ್ಯಾಮಿಲಿ, ನನ್ನ ಮೇಲೆ ಯಾರು ಏನೇ ಕೆಟ್ಟದ್ದು ಮಾಡ್ತಾ ಇದ್ರು, ಕೆಟ್ಟ ದೃಷ್ಟಿಯನ್ನ ಹಾಕಿದ್ರು, ಏನೇ ಪ್ರಾಬ್ಲಮ್ಸು ಇಶ್ಯೂಸ್ ಇದ್ರೂ ಕೂಡ ಅದೆಲ್ಲ ಈ ತೆಂಗಿನಕಾಯಿ ಒಳಗಡೆ ಬಂದು ಸೇರಲಿ. ನಮ್ಮ ಜೀವನದಲ್ಲಿ ಇರುವಂತಹ ಎಲ್ಲಾ ಬ್ಲಾಕೇಜಸ್ಸು, ಎಲ್ಲಾ ಇಶ್ಯೂಸು, ಎಲ್ಲಾ ಸ್ಟ್ರಗಲ್ಸು, ಎಲ್ಲಾ ಒಂದು ಕೆಟ್ಟ ಒಂದು ನೆಗೆಟಿವಿಟಿ, ಹಾಗೇನೆ ಏನು ಮನಿ ಪ್ರಾಬ್ಲಮ್ ಇದೆ, ಹಣದ ಸಮಸ್ಯೆ ಇದೆ, ಆರೋಗ್ಯದ ಸಮಸ್ಯೆ ಇದೆ, ಎಲ್ಲಾ ಈ ತೆಂಗಿನಕಾಯಲ್ಲಿ ಬಂದು ಸೇರಲಿ. ಹೀಗೆ ತೆಂಗಿನಕಾಯಿಯನ್ನ ಕೈಯಲ್ಲಿಡ್ದು ಮನೆನೆಲ್ಲ ಓಡಾಡ್ತಾ ಇದನ್ನ ಹೇಳ್ಕೊಂಡ ನಂತರ, ಆ ಕಾಯಿಯನ್ನ ನೀವು ನಿಮ್ಮ ದೇವರ ಕೋಣೆಯಲ್ಲಿ ಇಡಿ. ತುಂಬಾ ನೆಗೆಟಿವಿಟಿ ಇದ್ರೆ ಅಥವಾ ಕೆಟ್ಟ ದೃಷ್ಟಿ ಆಗಿದ್ರೆ ಕಾಯಿ ಸ್ವಲ್ಪ ಬಿರುಕು ಬರೋದಕ್ಕೆ ಶುರು ಆಗುತ್ತೆ. ನೆಕ್ಸ್ಟ್ ಡೇ ಕ್ರ್ಯಾಕ್ಸ್ ಬಂದಿರುತ್ತೆ. ನೀವು ನೆಕ್ಸ್ಟ್ ಡೇ ಬೇಕಾದ್ರೆ ಅಬ್ಸರ್ವ್ ಮಾಡಿ, ತುಂಬಾ ನೆಗೆಟಿವಿಟಿ ಇದ್ರೆ ಆ ಕಾಯಿ ಮೇಲೆ ಸ್ವಲ್ಪ ಕ್ರ್ಯಾಕ್ಸ್ ಬಂದಿರುತ್ತೆ, ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಏನಾದ್ರೂ ಕಾಯಿ ಮೇಲೆ ಕ್ರ್ಯಾಕ್ಸ್ ಬಂದಿದ್ರೆ ನೀವು ಅರ್ಥ ಮಾಡ್ಕೋಬೇಕು,
ನಿಮ್ಮ ಮನೆಯಲ್ಲಿ ತುಂಬಾನೇ ನೆಗೆಟಿವಿಟಿ ಇದೆ ಅಂತ ಅರ್ಥ. ಈ ಪ್ರೋಸೆಸ್ ಅನ್ನ ಮಾಡಿದ ನಂತರ ಆ ತೆಂಗಿನಕಾಯಿಯನ್ನ ಯಾವುದಾದ್ರೂ ಮರದ ಕೆಳಗೆ ಅಥವಾ ನೀವು ನೀರು ಹರಿಯೋ ಜಾಗದಲ್ಲಿದ್ರೆ ನೀರಲ್ಲಿ ಅದನ್ನ ಬಿಟ್ಬಿಡಿ. ಇಲ್ಲ ಅಂದ್ರೆ ಮಣ್ಣನ್ನ ತೆಗೆದು ಮಣ್ಣಲ್ಲಿ ಅದನ್ನ ಮುಚ್ಚಿಬಿಡಿ. ಸರಿ, ತೆಂಗಿನಕಾಯಿ ನಮ್ಮ ಮನೇಲಿ ಇಲ್ಲ, ನಮಗೆ ತಗೊಳಕ್ ಆಗ್ತಾ ಇಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು, ಒಂದು ಲೋಟ ನೀರನ್ನ ತೆಗೆದುಕೊಂಡು ಹೋಗಿ ಆ ಮನೆಯಲ್ಲೆಲ್ಲ ನೀವು ಓಡಾಡ್ಕೊಂಡ್ ಬಂದು ಇದೇ ತರ ನಾನು ಹೇಳಿದ ರೀತಿಯಲ್ಲಿ ಎಲ್ಲವನ್ನ ಹೇಳ್ಕೊಂಡು ಆ ಗ್ಲಾಸನ್ನ ದೇವರ ಮನೆಯಲ್ಲಿ ಇಟ್ಟು ನೆಕ್ಸ್ಟ್ ಡೇ ಅದನ್ನ ನೀರನ್ನ ಆಚೆಗೆ ಹಾಕಿ ಲೋಟವನ್ನ ನೀಟಾಗಿ ತೊಳೆದು ಮತ್ತೆ ಉಪಯೋಗಿಸಬಹುದು. ಈಗ ಇನ್ನೊಂದು ಪ್ರೋಸೆಸ್ ಅನ್ನ ಮಾಡೋದ್ರಿಂದ ನಿಮ್ಮ ನೆಗೆಟಿವ್ ಎನರ್ಜಿ ಇಮ್ಮಿಡಿಯೇಟ್ ಆಗಿ ಪಾಸಿಟಿವ್ ಆಗಿ ಶಿಫ್ಟ್ ಆಗುತ್ತೆ. ನಿಮ್ಮ ಎನರ್ಜಿ ವೀಕ್ ಆಗಿದ್ರೆ, ನಿಮ್ಮ ಆರಾ ಅದೇನಾದ್ರೂ ವೀಕ್ ಆಗಿದ್ರೆ ಇದನ್ನ ಮಾಡೋದ್ರಿಂದ ಕ್ಲೆನ್ಸಿಂಗ್ ಆಗುತ್ತೆ, ಕ್ಲೀನ್ ಆಗುತ್ತೆ. ನೆಗೆಟಿವ್ ಎನರ್ಜಿ ಎಲ್ಲ ಹೊರಟು ಹೋಗುತ್ತೆ. ಹಣದ ಇಶ್ಯೂಸ್ ಇದ್ರೆ, ಹೆಲ್ತ್ ಇಶ್ಯೂಸ್ ಇದ್ರೆ, ನಿಮ್ಮ ಜಾಬ್ ಇಶ್ಯೂಸ್ ಇದ್ರೆ ಎಲ್ಲವೂ ಸಾಲ್ವ್ ಆಗ್ತಾ ಬರುತ್ತೆ. ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಯಾವ್ದಾದ್ರು ಒಂದು ಹಳೆಯ ಪ್ಲೇಟ್ ಅನ್ನ ತಗೊಳ್ಳಿ, ಅಥವಾ ಮಣ್ಣಿನ ಪ್ಲೇಟ್ ಇದ್ರೆ ಮಣ್ಣಿನ ಪ್ಲೇಟ್ ಅನ್ನ ತಗೊಳ್ಳಿ. ಆ ಸ್ಟೀಲ್ ಆಗಿರ್ಬೋದು, ಯಾವುದೇ ಒಂದು ಹಳೆದು, ಯಾಕಂದ್ರೆ ಅದನ್ನ ಆಚೆಗೆ ಹಾಕ್ಬೇಕು. ಹಾಗಾಗಿ ಒಂದು ಹಳೆಯ ಪ್ಲೇಟ್ ಅನ್ನ ತೆಗೆದುಕೊಳ್ಳಿ. ಮಣ್ಣಿಂದಿದ್ರೆ ತುಂಬಾ ಒಳ್ಳೇದು. ಇಲ್ಲ ಅಂದ್ರೆ ಒಂದು ಹಳೆಯ ಪ್ಲೇಟ್ ಅನ್ನ ತಗೊಂಡು ಅದರಲ್ಲಿ ಸ್ವಲ್ಪ ಸಾಸಿವೆ ಎಣ್ಣೆಯನ್ನ ಹಾಕಬೇಕು. ಬೇರೆ ಎಣ್ಣೆಯನ್ನ ಯೂಸ್ ಮಾಡಕ್ ಹೋಗ್ಬೇಡಿ, ಸಾಸಿವೆ ಎಣ್ಣೆನೆ ಹಾಕಬೇಕು. ಅದರಲ್ಲಿ ನಿಮ್ಮ ಮುಖವನ್ನ ನೀವು ನೋಡ್ಕೋಬೇಕು. ನೋಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅಟ್ಲೀಸ್ಟ್ ನಿಮ್ಮ ನೆರಳು ಬಿದ್ರು ಸಾಕು ಅದರಲ್ಲಿ. ಅದನ್ನ ನೀವು ನೋಡ್ಬೇಕು. ಲೈಟ್ ಆಗಿ ಕಾಣಿಸಿದ್ರು ಸಾಕು, ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ನೆರಳನ್ನ ಅಥವಾ ನಿಮ್ಮ ಮುಖವನ್ನ ಅದರಲ್ಲಿ ನೋಡ್ತಾ ನೀವು ಹೇಳ್ಕೋಬೇಕು, ನನ್ನೆಲ್ಲಾ ಸಂಕಷ್ಟಗಳು ಕರಗ್ತಾ ಇದೆ. ಇಂದಿನ ಜನ್ಮದ ಕರ್ಮಗಳ ಫಲ, ಈ ಜನ್ಮದ ನಾನು ಮಾಡಿರೋ ಕರ್ಮಗಳ ಫಲ ಏನೇ ಇದ್ರೂ ನನ್ನೆಲ್ಲಾ ಸಂಕಷ್ಟಗಳು, ನನ್ನೆಲ್ಲಾ ತೊಂದರೆಗಳು, ನನ್ನ ಫ್ಯಾಮಿಲಿಯ ತೊಂದರೆಗಳು, ಹಾಗೆ ಅನಾರೋಗ್ಯದ ತೊಂದರೆಗಳು, ಅದರ ಜೊತೆಗೆ ಹಣದ ಸಮಸ್ಯೆಗಳು, ಬೇರೆ ಏನೇ ಒಂದು ರಿಲೇಶನ್ಶಿಪ್ ಅಲ್ಲಿ ಮನಸ್ತಾಪಗಳಿದ್ರೆ ಅದೆಲ್ಲ ಕರಗ್ತಾ ಇದೆ, ಅದೆಲ್ಲ ದೂರ ಆಗ್ತಾ ಇದೆ. ನಿಮಗೇನೇ ಪ್ರಾಬ್ಲಮ್ ಇದ್ರೂ ಅದನ್ನ ಬಾಯ್ ಬಿಟ್ಟು ಇದನ್ನ ಹೇಳ್ಕೊಳ್ಳಿ. ಆ ಎಣ್ಣೆಯಲ್ಲಿ ನಿಮ್ಮ ಮುಖವನ್ನ ನೋಡ್ತಾ ಅದೆಲ್ಲ ನಿಮ್ಮಿಂದ ದೂರ ಆಗ್ತಾ ಇದೆ ಅಂತ ನೀವು ಹೇಳ್ಕೋಬೇಕು. ನಂತರ ಒಂದು ಬತ್ತಿಯನ್ನ ತಗೊಳ್ಳಿ. ಅದು ಹೂ ಬತ್ತಿ ಆಗಿರ್ಲಿ ಅಥವಾ ಒಂದು ಉದ್ದದ ಒಂದು ದಾರದ ಬತ್ತಿ ಆಗಿರ್ಲಿ, ಅದನ್ನ ಬೇರೆ ಸಾಸಿವೆ ಎಣ್ಣೆಯಲ್ಲಿ ನೆನೆಸ್ಬಿಟ್ಟು ಇದೇ ಪ್ಲೇಟ್ ಅಲ್ಲಿ ಆ ಬತ್ತಿಯನ್ನ ಇಟ್ಟು ನಿಮ್ಮ ಮನೆಯ ಸೌತ್ ಡೈರೆಕ್ಷನ್ಗೆ ಹೋಗಿ ಅಲ್ಲಿ ಆ ಪ್ಲೇಟ್ ಅನ್ನ ಇಟ್ಟು ಈ ಬತ್ತಿಯನ್ನ ನೀವು ಹಚ್ಚಬೇಕು. ಸೌತ್ ಡೈರೆಕ್ಷನ್ ಅಲ್ಲಿ ಜಾಗ ಇಲ್ಲ ಅಂದ್ರೆ ವೆಸ್ಟ್ ಅಂದ್ರೆ ಪಶ್ಚಿಮದ ಡೈರೆಕ್ಷನ್ ಅಲ್ಲಿ ಕೂಡ ಈ ದೀಪವನ್ನ ನೀವು ಹಚ್ಚಬಹುದು. ಇದು ಉರಿದು ಹೋದ್ಮೇಲೆ ಆ ದೀಪವನ್ನ ಅಂದ್ರೆ ಆ ಪ್ಲೇಟ್ ಅನ್ನ, ಇಡೀ ಪ್ಲೇಟ್ ಅನ್ನ ನೀವು ಹೊರಗಡೆ ಎಸ್ಬಿಡಿ. ಈ ರಿಚುಯಲ್ ಅನ್ನ ನೀವು ಸಂಜೆ ಟೈಮಲ್ಲೇ ಮಾಡಬೇಕು. ದೀಪ ಹಚ್ಚೋದನ್ನ ನೀವು ಸಂಜೆ ಟೈಮಲ್ಲೇ ಮಾಡಬೇಕು. ಶನಿವಾರ ಸಂಜೆ ನೀವು ಇದನ್ನ ಮಾಡಬೇಕು. ಶನಿವಾರದ ದಿನ ನೀವು ಯಾವುದಾದ್ರೂ ಒಂದು ಸಿಹಿಯನ್ನ ಮಾಡಿ ಶನಿ ದೇವರಿಗೆ ನೈವೇದ್ಯವನ್ನ ಮಾಡಿ ನಂತರ ಅದನ್ನ ಮನೆಯಲ್ಲಿ ಎಲ್ರಿಗೂ ಹಂಚಿಬಿಡಿ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ, ಆ ದಿನ ಬಡವರಿಗೆ ಸ್ವಲ್ಪ ಹಣವನ್ನ ಅಥವಾ ಊಟವನ್ನ ಏನಾದ್ರೂ ನಿಮ್ಮ ಕೈಲಾಗಿದ್ದನ್ನ ಭಿಕ್ಷುಕರಿಗೆ, ಯಾರಾದ್ರೂ ನೀಡಿ ಪೀಪಲ್ಗೆ ಸ್ವಲ್ಪ ದಾನದ ರೂಪದಲ್ಲಿ ಕೊಡಿ. ತುಂಬಾ ಇಂಪಾರ್ಟೆಂಟ್ ವಿಚಾರ, ಶನಿವಾರ ಯಾವ ಕಾರಣಕ್ಕೂ ನಾನ್ ವೆಜ್ ಅನ್ನ ತಿನ್ನೋದಕ್ಕೆ ಹೋಗ್ಬೇಡಿ. ಯಾರಿಗೂ ಕೆಟ್ಟದಾಗಿ ಮಾತಾಡೋದಕ್ಕೆ ಹೋಗ್ಬೇಡಿ. ನೆಗೆಟಿವ್ ವರ್ಕ್ ಆಗ್ಲಿ ಅಥವಾ ನೆಗೆಟಿವ್ ಮಾತುಗಳಾಗ್ಲಿ ಯಾವುದು ಬೇಡ. ಅವತ್ತು ಸಿಟ್ಟು, ಜಲಸು, ಜಗಳ ಇದನ್ನೆಲ್ಲ ಖಂಡಿತ ಅವಾಯ್ಡ್ ಮಾಡಿ. ನಿಮ್ಮ ನಾಲಿಗೆ ಮೇಲೆ ನಿಮಗೆ ಕಂಟ್ರೋಲ್ ಇರಬೇಕು ಅವತ್ತಿನ ದಿನ. ಹಾಗೇನೆ ಅವತ್ತಿನ ದಿನ ಆ ಪರಮೇಶ್ವರನ ಧ್ಯಾನವನ್ನ ಮಾಡಬೇಕು, ಆಂಜನೇಯನ ಧ್ಯಾನವನ್ನ ಮಾಡಬೇಕು. ಇಫ್ ಪಾಸಿಬಲ್ ನೀವು ಹನುಮಾನ್ ಚಾಲಿಸವನ್ನ ನೀವು ಪಠಿಸಬಹುದು. ಹಾಗೇನೆ ನಿಮ್ಮ ಮನೆಯ ವೆಸ್ಟ್ ಡೈರೆಕ್ಷನ್ ಅನ್ನ ದಯವಿಟ್ಟು ಕ್ಲೀನ್ ಮಾಡಿ ಅವತ್ತು. ಯಾಕೆಂದ್ರೆ ನಾವು ಏನೇ ಮ್ಯಾನಿಫೆಸ್ಟ್ ಮಾಡಿದ್ರು ಅದು ಪೂರ ಆಗೋದು ವೆಸ್ಟ್ ಡೈರೆಕ್ಷನ್ ಇಂದನೇ. ಹಾಗಾಗಿ ಅದೇನಾದ್ರು ತುಂಬಾ ಕ್ಲಟರ್ ಆಗಿದ್ರೆ, ತುಂಬಾ ಅನ್ವಾಂಟೆಡ್ ಥಿಂಗ್ಸ್ ಅನ್ನ ನೀವು ಇಟ್ಟಿದ್ರೆ ದಯವಿಟ್ಟು ಅದನ್ನ ಕ್ಲೀನ್ ಆಗಿ ಇಟ್ಕೊಳ್ಳಿ. ಅವತ್ತು ಅನ್ವಾಂಟೆಡ್ ಥಿಂಗ್ಸ್ ಅನ್ನ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಇಡೋದಕ್ಕೆ ಹೋಗ್ಬೇಡಿ. ವೆಸ್ಟ್ ಡೈರೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಮನೆಗಳಲ್ಲಿ. ಸೊ ಅದನ್ನ ನಾವು ಸದಾ ಕ್ಲೀನ್ ಆಗಿಡಬೇಕು. ಅದು ನಿಮ್ಮ ಮ್ಯಾನಿಫೆಸ್ಟೇಷನ್ ಅಲ್ಲಿ ನೀವು ಏನ್ ಕೇಳಿರ್ತೀರೋ ಅದೆಲ್ಲ ಬರೋದಕ್ಕೆ ಒಂದು ದಾರಿ ಆಗಿರುತ್ತೆ. ಹಾಗಾಗಿ ನೀವು ಮ್ಯಾನಿಫೆಸ್ಟ್ ಮಾಡಿರೋದು ನಿಮಗೆ ಬರಬೇಕು ಅಂದ್ರೆ ಅದಕ್ಕೆ ಸುಂದರವಾದ ಒಂದು ದಾರಿಯನ್ನ ನಾವು ಕಲ್ಪಿಸಬೇಕು. ಅದು ವೆಸ್ಟ್ ಡೈರೆಕ್ಷನ್. ಹಾಗಾಗಿ ಆ ಡೈರೆಕ್ಷನ್ ಅಲ್ಲಿ ತುಂಬಾ ಕ್ಲೀನ್ ಆಗಿ ನೀವು ಇಟ್ಕೊಂಡಿರ್ಬೇಕು. ಸೊ ಈ ಶನಿವಾರ ಅಮಾವಾಸ್ಯೆಯ ದಿನ ಆ ಪರಮಾತ್ಮ ಶನಿದೇವನನ್ನ ನೀವು ಆರಾಧಿಸಿ ಅವನ ಪೂಜೆ ಮಾಡಿ, ಹಾಗೆ ನಿಮ್ಮ ಕರ್ಮ ಫಲಗಳನ್ನ, ನೀವೇನು ಕಷ್ಟಗಳನ್ನ ಪಡ್ತಾ ಇದ್ದೀರಾ, ಏನು ಒಂದು ಸ್ಟ್ರಗಲ್ಸ್ ಅನ್ನ ನೋಡ್ತಿದ್ದೀರಾ, ಅದನ್ನೆಲ್ಲ ಕಳಿಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳಿರೋ ಒಂದು ಪ್ರೋಸೆಸ್ ಅನ್ನ ಮಾಡಿ ನಿಮ್ಮೆಲ್ಲ ಕರ್ಮಗಳನ್ನ, ನಿಮ್ಮೆಲ್ಲ ಸಂಕಷ್ಟಗಳನ್ನ ಕಳ್ಕೊಂಡು ಹೊಸ ಜೀವನವನ್ನ ಶುರು ಮಾಡಿ ಹೊಸ ಮನುಷ್ಯರಾಗಿ ನೀವು ಹೊರಗಡೆ ಬನ್ನಿ. ನಾನು ಕೂಡ ಪರಮಾತ್ಮ ಶನಿದೇವನನ್ನ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದ್ ಮಾಡ್ಲಿ, ನಿಮ್ಮೆಲ್ಲ ಆಸೆಗಳು ಈಡೇರ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.